ಬಿಜೆಪಿ ರೀತಿಯಲ್ಲೇ ಹಾದಿಬೀದಿ ರಂಪಾಟ ಆಗ್ಬಿಟ್ಟಿದೆ ಕಾಂಗ್ರೆಸ್ನಲ್ಲೂ ಕೂಡ ನೇರ ಯುದ್ಧಕ್ಕಿಳಿದಿರುವಂತ ಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲೂ ಜೋರಾಗ್ತಾ ಇದೆ ಬಣ ಬಡಿದಾಟ. ವರಿಷ್ಠರ ವಾರ್ನಿಂಗ್ಗೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ಡಿಕೆಶಿ ವಿರುದ್ಧ ಮುಗಿಬಿದ್ದಿರುವಂತದ್ದು ಸಿಎಂ ಬಣ. ಡಿಕೆಶಿ ವಿರುದ್ಧ ಮುಗಿಬಿದ್ದಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅದು ಬಹಿರಂಗವಾಗಿ. ಅದರಲ್ಲೂ ಸ್ಪೆಷಲಿ ಸಚಿವ ರಾಜಣ್ಣ ಅವರ ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಖರ್ಗೆಗೆ ದೂರನ್ನ ಕೊಟ್ಟಿದ್ದಾರಂತೆ ಡಿಕೆ ಸುರೇಶ್ ಅವರು. ರಾಜಣ್ಣಗೆ ಕಡಿವಾಣ ಹಾಕುವಂತೆ ಮನವಿಯನ್ನ ಮಾಡಲಾಗಿದೆ. ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಮಾಜಿ ಸಂಸದ ಡಿಕೆ ಸುರೇಶ್. ಈಗ ರಾಜಣ್ಣ ಅವರ ಹೇಳಿಕೆಯನ್ನ ಸಿಎಂ, ಹೈಕಮಾಂಡು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಶಿಸ್ತೋ ಅಶಿಸ್ತೋ ಅನ್ನುವಂಥದ್ದನ್ನು ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅನ್ನುವಂಥದ್ದನ್ನು ಹೇಳಿದ್ರು. ಅಂದ್ರೆ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಸಿಎಂ ಮೂಲಕ ಮಟ್ಟ ಹಾಕಿಸುವಂತ ತಂತ್ರ ಇದ್ದಂತೆ ಕಾಣಿಸ್ತಾ ಇದೆ. ಬಹಿರಂಗ ಹೇಳಿಕೆಗಳು ನೀಡದಂತೆ ಸೂಚನೆಯನ್ನ ನೀಡುವಂತ ಸಾಧ್ಯತೆ ಇದೆ. ಶೀಘ್ರವೇ ಹೈಕಮಾಂಡ್ನಿಂದ ಸಂದೇಶ ರವಾನೆ ಆಗುತ್ತಾ ಅಂತ. ಓಕೆ, ಸಂದೇಶ ಏನೋ ಕಳಿಸ್ತಾರೆ, ಆದ್ರೆ ಎಷ್ಟು ದಿನಕ್ಕೆ, ಎಷ್ಟಕ್ಕೆ ಅದನ್ನ ಸೀಮಿತಗೊಳಿಸಲಾಗುತ್ತೆ ಅನ್ನುವಂಥ ಪ್ರಶ್ನೆ. ಯಾಕೆಂದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಎಚ್ಚರಿಕೆ ಕೊಟ್ಟಿದ್ರು ಕೂಡ 1-2 ದಿನ ಸೈಲೆಂಟು, ಅದಾದ್ಮೇಲೆ ಮತ್ತೆ ವಾಗ್ದಾಳಿ ಮುಂದುವರೆದಿತ್ತು. ಕೆಎನ್ ರಾಜಣ್ಣ ಮನ ಬಂದಂತೆ ಹೇಳಿಕೆ ನೀಡ್ತಾ ಇದ್ದಾರೆ. ಡಿಕೆ ಸುರೇಶ್ ಅವರ ದೂರು, ಕೆಪಿಸಿಸಿ ಅಧ್ಯಕ್ಷರನ್ನ ಅವಮಾನಿಸುವಂತ ಹೇಳಿಕೆಗಳನ್ನ ಕೊಡ್ಲಾಗ್ತಾ ಇದೆ. ಈ ರೀತಿಯ ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಕೆಎನ್ಆರ್ ಹೇಳಿಕೆಗಳು ಬಿಜೆಪಿಗೆ ಆಹಾರ ಆಗ್ತಾ ಇರುವಂತದ್ದು. ಬಿಜೆಪಿ ರೀತಿಯಲ್ಲೇ ಇಲ್ಲೂ ಕೂಡ ಆದಿಬೀದಿ ರಂಪಾಟ ಆಗ್ತಾ ಇದೆ. ಕೂಡಲೇ ಕ್ರಮ ಕೈಗೊಳ್ಳಿದ್ರೆ ಬಿಜೆಪಿ ರೀತಿ ಸ್ಥಿತಿ ಇಲ್ಲೂ ಕೂಡ ನಿರ್ಮಾಣ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆಪ್ತರ ಬಾಯಿ ಮುಚ್ಚಿಸ್ಲಿಕ್ಕೆ ಸಿಎಂ ರಿಂದ ಕಡಿವಾಣ ಹಾಕಿಸ್ಲಿಕ್ಕೆ ಮುಂದಾಗಲಾಗ್ತಾ ಇದೆ. ಪಕ್ಷದ ಚೌಕಟ್ಟು ಮೀರದಂತೆ ಸೂಚನೆಯನ್ನ ಕೊಡಬೇಕು. ಈ ರೀತಿ ಹೇಳಿಕೆಗಳಿಂದ ಭಿನ್ನಮತ, ಗೊಂದಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕಾರ್ಯಕರ್ತರಿಗೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಎಲ್ಲ ಸಚಿವರು, ಶಾಸಕರಿಗೆ ಬುದ್ಧಿ ಹೇಳಲಿಕ್ಕೆ ಸೂಚನೆಯನ್ನ ಕೊಡಬೇಕು ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಶಿಸ್ತು ಸಮಿತಿ ನೋಟಿಸ್ಗೆ ಯತ್ನಾಳ್ 12 ಪುಟಗಳ ಉತ್ತರ ಪರಿಗಣಿಸ್ತಾರ ವರಿಷ್ಠರು. ರೆಬಲ್ ಟೀಮ್ ತಂತ್ರ ಏನು? ಬಿವೈವಿ ಸುದ್ದಿಗೋಷ್ಠಿ ಯಾಕೆ? ಭಿನ್ನರಿಗೆ ತಟಸ್ಥರಿಗೆ ಸಂದೇಶನ, ಕಮಲ ಕೋಲಾಹಲ. ಬಿಜೆಪಿಲಂತೂ ಆಲ್ಮೋಸ್ಟ್ ಒಂದು 3-4 ವರ್ಷದಿಂದ ನಡೀತಾ ಇರುವಂತ ಭಿನ್ನಮತ ಒಂದು ದೊಡ್ಡ ಮಟ್ಟದಲ್ಲಿ ನಡೀತಾನೆ ಇರುವಂಥದ್ದು. ಅದರಲ್ಲೂ ಕಳೆದ 1 ವರ್ಷದಿಂದ, ಅಂದ್ರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ಮೇಲಂತೂ ತಾರಕಕ್ಕೇರಿದೆ. ಅದರಲ್ಲೂ ರೆಬಲ್ಸ್ ಟೀಮ್ ಅಂತೂ ಉರಿದು ಬೀಳ್ತಾ ಇದ್ದಾರೆ. ವಿಜೇಂದ್ರ ಅಂದ್ರೆ 2ನೇ ನೋಟಿಸ್ ಹೋಗಿತ್ತು ಯತ್ನಾಳ್ ಅವರಿಗೆ. ಅವರು 72 hours ನಲ್ಲಿ ಕೊಟ್ಟಿರಲಿಲ್ಲ ಉತ್ತರವನ್ನು, ಆದ್ರೆ ನಿನ್ನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಟಿಸ್ಗೆ 12 ಪುಟಗಳ ಉತ್ತರವನ್ನ ನೀಡಿದ್ದಾರೆ ಯತ್ನಾಳ್. ನಾಳೆ ಬೆಂಗಳೂರಿನಲ್ಲಿ ಆಪ್ತರ ಜೊತೆಗೆ ಬೇರೆ ಮೀಟಿಂಗ್ ಅನ್ನ ಕರೆಯಲಾಗಿದೆ. ನೋಟಿಸ್ ಬಗ್ಗೆ ರೆಬಲ್ಸ್ ಟೀಮ್ ನಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ತಮಗೂ ನೋಟಿಸ್ ಕೊಟ್ರೆ ಉತ್ತರಿಸಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಮತ್ತೆ ವರಿಷ್ಠರ ಭೇಟಿಗೆ ಪ್ರಯತ್ನಿಸಲಿಕ್ಕೂ ಕೂಡ ನಾಳೆ ತೀರ್ಮಾನವನ್ನ ಕೈಗೊಳ್ಳುವಂತ ಸಾಧ್ಯತೆ ಇರುವಂಥದ್ದು. ಇದು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ವಿಜೇಂದ್ರ. ಫೆಬ್ರವರಿ 20ರ ಒಳಗಾಗಿ ರಾಜ್ಯಾಧ್ಯಕ್ಷ ಆಯ್ಕೆ ಅಂತ ಹೇಳಿದ್ರು ಬಿವೈಬಿ. ಕುತೂಹಲ ಮೂಡಿಸಿದೆ ಇಂದಿನ ಸುದ್ದಿಗೋಷ್ಠಿ. ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಗ್ಯಾರಂಟಿ ಕ್ರೈಸಿಸ್ ಮತ್ತು ಪೊಲಿಟಿಕಲ್ ಕ್ರೈಸಿಸ್ ಅದೆರಡರ ಬಗ್ಗೆನೂ ಕೂಡ ಮಾತನಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ತುಂಬಾ ಕಾಮ್ ಆಗಿ ಹೇಳ್ತಾ ಇದ್ರು. ಯತ್ನಾಳ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದಾಗ ಬಿಜೆಪಿ ಹಿರಿಯ ನಾಯಕರು ಪಕ್ಷಕ್ಕೋಸ್ಕರ ಅವ್ರು ಮಾತನಾಡ್ತಾರೆ ಬಿಡಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಒಂದ್ ಕಡೆ ಯತ್ನಾಳ್ ಅವರು ನೋಟಿಸ್ಗೆ ಉತ್ತರವನ್ನ ಕೊಟ್ಟಿರುವಂತದ್ದು, ಆ ಉತ್ತರದಲ್ಲಿ ಮತ್ತೊಮ್ಮೆ ಬಿವೈವಿ ಮತ್ತು ಬಿಎಸ್ವೈ ವಿರುದ್ಧ ಕಿಡಿಕಾರಿದ್ದಾರೆ. ಆ ಒಂದು ಉತ್ತರವನ್ನ ಎಷ್ಟರ ಮಟ್ಟಿಗೆ ಪರಿಗಣಿಸಬಹುದು ಹೈಕಮಾಂಡ್ ಅಂತ. ಇನ್ನೊಂದ್ ಕಡೆ ಇವತ್ತು ವಿಜೇಂದ್ರ ಬೇರೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಭಿನ್ನರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಬಹುದಾ ಅಥವಾ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಬಹುದಾ ಅಂತ? ಪೃಥ್ವಿರಾಜ್, ವಿಜೇಂದ್ರಗೂ ಕೂಡ ಗೊತ್ತಾಗಿದೆ ಇವರು ಈ ಆಟ ಏನು ನಡೆಯಲ್ಲ ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ನಾನು ವಿಜೇಂದ್ರ ಅವರು ಹಿರಿಯರಿದ್ದಾರೆ, ಪಕ್ಷ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಅದಕ್ಕೆ ನನ್ನ ಅಡ್ಡಿ ಇಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಮಾತನ್ನ ಒಂದಿತ್ತು ಹೇಳೋದ್ರ ಮುಖಾಂತರವಾಗಿ ಅವರಿಗೆ ಒಂದಿತ್ತು ಟಾಂಗನ್ನ ಕೊಟ್ಟಿರುವಂಥದ್ದು. ಮತ್ತೆ ಯತ್ನಾಳ್ ಅವರು ಕೂಡ ಯಾವಾಗ ಹೈಕಮಾಂಡ್ ನಾಯಕ ನೋಟಿಸ್ ಅನ್ನ ಕೊಟ್ಟರು, ನೋಟಿಸ್ ಕೊಟ್ಟ ಬಳಿಕವಾಗಿ ಯತ್ನಾಳ್ ಅವರು ಕೂಡ ಆತಂಕದಿಂದನೇ ಈಗ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರ ವಿರುದ್ಧವಾಗಿ ನೇರವಾಗಿ ಆಕ್ರೋಶವನ್ನು ಕೂಡ ಉತ್ತರದ ಮುಖಾಂತರವಾಗಿ ಕೊಟ್ಟಿರುವಂಥದ್ದು. ಮತ್ತೆ ಆ ಒಂದು ನೋಟಿಸ್ಗೆ ಉತ್ತರ ಕೊಟ್ಟ ಬಳಿಕವಾಗಿ ರೆಬಲ್ ಟೀಮ್ ಏನಿತ್ತು, ಅಂದ್ರೆ ಪದೇ ಈ ಹಿಂದೆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ಅದನ್ನ ಗಂಭೀರವಾಗಿ
ರೆಬಲ್ ಟೀಮ್ನ ತಂಡದವರು ಪರಿಗಣಿಸಿರಲಿಲ್ಲ. ಆದರೆ ಕೊನೆಯ ಸಂದರ್ಭದಲ್ಲಿ ಯಾವಾಗ 72 ಗಂಟೆ ಒಳಗಡೆ ಗಡುವು ಕೊಟ್ಟರೋ ಅದು ಎಲ್ಲ ಒಂದ್ ಕಡೆ ತಮ್ಮ ಟೀಮ್ಗೆ ಕುತ್ತು ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಈಗ ಯತ್ನಾಳ್ ಬೆನ್ನಲ್ಲೇ ಅವರ ಆಪ್ತ ಬಣದ ಏನ್ ಟೀಮ್ ಏನಿದೆ ಅವ್ರಿಗೂ ಕೂಡ ಒಂದು ರೀತಿ ಚಿಂತೆಗೆ ಗ್ರಾಸವಾಗಿರುವಂತದ್ದು. ಈ ಒಂದು ನೋಟಿಸ್ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಡೆಯನ್ನ ತೋರಿಸಬೇಕು ಮತ್ತೆ ಒಗ್ಗಟ್ಟಿನ ಮುಖಾಂತರವಾಗಿ ಅವರಿಗೆ ಒಗ್ಗಟ್ಟಿನ ಮುಖಾಂತರವಾಗಿಯೇ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನ ವ್ಯಕ್ತಪಡಿಸುವಂತದ್ದು, ವಿರೋಧವನ್ನ ಮೂಡಿಸುವಂತದ್ದು ಮತ್ತೆ ಬರುವಂತ ದಿನಗಳ ಹೈಕಮಾಂಡ್ ನಾಯಕರು ತಮ್ಮ ಅಭಿಪ್ರಾಯವನ್ನ ತಮ್ಮ ಬೇಡಿಕೆಯನ್ನ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅನ್ನೊಂದು ಲೆಕ್ಕಾಚಾರದ ಆಧಾರದ ಮೇಲೆ ಮುಂದಿನ ಕಾರ್ಯತಂತ್ರವನ್ನ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಎತ್ತಲನ್ ಟೀಮ್ ಏನಿದೆ ಅವರು ನಾಳೆ ಸಭೆಗೆ ಮುಂದಾಗಿರುವಂತದ್ದು. ನಾಳೆ ಮಹತ್ವವನ್ನ ಪಡ್ಕೊಂಡಿದೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ವಿಜೇಂದ್ರವನ್ನ ಶತಾಯಗತಾಯವಾಗಿ ಕೆಳಗಿಳಿಸಲೇಬೇಕು ಅನ್ನೊಂದು ಅಟ್ಟಕ್ಕೆ ಬಿದ್ದು ಸಭೆಯನ್ನ ಮಾಡಿದ್ರು. ಆದ್ರೆ ಅಂತಿಮ ಹಂತಕ್ಕೆ ಬಂದು ಎಲ್ಲ ಒಂದ್ ಕಡೆ ತಮ್ಮ ಏನು ಆಟಗಳು ಏನು ಕೂಡ ನಡೀತಾ ಇಲ್ಲ ಅನ್ನೋ ಒಂದು ಸಂದರ್ಭಕ್ಕೆ ಬಂದಂತ ಸಂದರ್ಭದಲ್ಲಿ ಮುಂದೇನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾಳೆ ಸಭೆಗೆ ಮುಂದಾಗಿರುವಂತದ್ದು. ಇನ್ನು ಮತ್ತೊಂದು ಕಡೆ ಬಿ ವಿಜೇಂದ್ರ ಅವರು ಕೂಡ ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ಆಂತರಿಕ ಪಕ್ಷದಲ್ಲಿ ನಡೆದಿರುವಂತಹ ಆಂತರಿಕ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಒಂದು ಮಾಹಿತಿಯನ್ನ ತಿಳಿಸಿಪಡಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಇದ್ರ ಜೊತೆಗೆ ಎಲ್ಲೊಂದ್ ಕಡೆ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರ ನಡುವಿನ ಏನು ಗುದ್ದಾಟ, ಆಂತರಿಕ ಗುದ್ದಾಟ ಏನಿದೆ ವಿಜೇಂದ್ರ ಮತ್ತೆ ಅಶೋಕ್ ನಡುವಿನ ಗುದ್ದಾಟ ಈಗ ರಾಜ್ಯ ಬಿಜೆಪಿಯಲ್ಲಿ ಮುಂದುವರೆದಿರುವಂತದ್ದು. ಪೃಥ್ವಿರಾಜ್.